ಬ್ರೋ ಎಲ್ಲ ಫಿಲಮ್ ಮಾತ್ರ ಚೆನ್ನಾಗಿದೆ, ಆದರೆ ಇಂಗ್ಲೀಷಲ್ಲಿ ಇದೆ ಬ್ರೋ. ಎಲ್ಲ ಸೀನ್ ಎಲ್ಲ ಚೆನ್ನಾಗಿದೆ ಬ್ರೋ, ಆದರೆ ನಮಗೇನು ಅರ್ಥ ಆಗಿಲ್ಲ ಅಷ್ಟೇ. ಅದು ಇಂಗ್ಲೀಷಲ್ಲಿ ಇತ್ತು ಬ್ರೋ, ಅಷ್ಟೇ. ನಮ್ಗೆ ಎಲ್ಲರೂ ನೋಡಿದಷ್ಟೇ ಸರ್ ಗೇಮು. ರಿಗ್ರೆಟ್ ಮಾಡಲ್ಲ ನೀವು ಬೇರೆ ಬೇರೆ ಏನೇನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ನೋಡ್ತಾ ಇರೋರಿಗೆ ಸಿನಿಮಾಗೆ ಹೇಗೆ ವೆಲ್ಕಮ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಮೆಟಾವರ್ಸ್, ಗೇಮಿಂಗ್ ಆ್ಯಂಡ್ ಲೈಫ್ ಬೇಸಿಕಲಿ. ಬನ್ನಿ ನಿಮ್ಮ ಥಿಯೇಟರ್ಸಲ್ಲಿ ಆ್ಯಂಡ್ ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು. I think this is my debut Kannada film, so this is the first time I'm doing theatre visit, so it's very exciting to see people coming with happy faces, and that's what we need as an artist, to see our film grow and people are coming to watch it in theatres. Tell them to watch it on. Please, I request you, all of you, to watch it in theatres. It's releasing from today, so please go support our film. Lots of love. ಗ್ರೇ ಗೇಮ್ಸ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ನಾವು ಪ್ಲೀಸ್ ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ. ಇವತ್ತಿಂದ ರಿಲೀಸ್ ಆಗ್ತಿದೆ. ವಿ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ನನಗೆ ರಾಘು ಸರ್ ಕ್ಯಾರೆಕ್ಟರ್ ನನಗೆ ತುಂಬ ಫೇವ್ರೆಟ್. ಲೈಕ್ ಕಾಸ್ಟ್ಯೂಮ್ಸ್ ಮಾಡಬೇಕಾದ್ರೂ ನನಗೆ ರಾಘು ಸರ್ ಮತ್ತು ಭಾವನಾ ಮ್ಯಾಮ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದ್ದು. ಆಡಿಯನ್ಸಿಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಖುಷಿ ಆಯ್ತು ನನಗೆ. ಜಾಸ್ತಿ ಜನ ಬರಲಿ ಅಂತ ವಿಲ್ ಪ್ರೇ ದಟ್ ಸರ್. ಯಾರು ಕೇಳಿದ್ರು. ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯನ್ಸ್, ಫಸ್ಟ್ ಮೂವಿ ನನಗೂ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಮತ್ತೆ ಚಾನ್ಸಸ್ ಸಿಗಲಿ. ಈ ಮೂವಿ ಓಡಿದ್ರೇ ನಮಗೆ ನೆಕ್ಸ್ಟ್ ಮೂವಿಗೆ ಚಾನ್ಸಸ್ ಸಿಗೋದು. ಸೊ ಹೋಪ್ ಈ ಮೂವಿ ಓಡುತ್ತೆ. ಸಿನಿಮಾ ಈಗಿನ ಪ್ರಸ್ತುತ ಸಮಾಜದಲ್ಲಿ ಏನು ವಿಚಾರಗಳು ನಡೀತಾ ಇದೆ, ಲೈಕ್ ಒಂದು ಲವ್ ಸೆಕ್ಸ್ ದಂಧೆ ಇರ್ಬೋದು, ಅಥವಾ ಈಗಿನ ಯೂತ್ಸ್ ಹಾಳಾಗ್ತಾ ಇರೋದು ಎಸ್ಪೆಷಲಿ ಮೊಬೈಲಿಂಗ್ ಗೇಮ್ಸ್, ಆನ್ಲೈನ್ ಗೇಮ್ಸ್. ಸೊ ಇದರಿಂದ ತುಂಬ ಡೆತ್ಗಳಾಗಿರೋವಂಥ ಎಕ್ಸಾಂಪಲ್ಸ್ ಇದ್ದರೂ ಕೂಡ ಸ್ಟಿಲ್ ಇವತ್ತು ಸಿನಿಮಾ ನೋಡ್ತಾ ಇದ್ದೀನಿ, ಪಕ್ಕದಲ್ಲಿ ಕೂತ್ಕೊಂಡು ಗೇಮ್ಸ್ ಆಡ್ತಾ ಇದ್ದಾರೆ ಮಕ್ಕಳು. ಸೊ ಏನು ಹೇಳಬೇಕು ಅಂದರೆ ಅಲ್ಲೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಸಿನಿಮಾದಲ್ಲಿ, ಅದನ್ನು ತೊಗೋಬೇಕು ಅನ್ನೋದಿಲ್ಲ. ಏನೋ ನಾವು ಶೋಕಿಗೆ ಬಂದಿದ್ದೀವಿ ಸಿನಿಮಾಗೆ, ಅಥವಾ ದುಡ್ಡು ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಈಗಿನ ಯೂತ್ಸ್ ಬದಲಾಗಲಿಲ್ಲ ಅಂದರೆ ನಮ್ಮ ದೇಶ ಇನ್ನೂ ಹಾಳಾಗುತ್ತೆ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಇದರಿಂದ ಯೂತ್ಸ್ಗೇನೂ ಸಮಸ್ಯೆ ಇಲ್ಲ, ಆದರೆ ಅವ್ರ ತಂದೆ ತಾಯಿ ತುಂಬ ಸಫರ್ ಪಡ್ತಾರೆ, ಅವ್ರ ಫ್ಯಾಮಿಲಿ ಸಫರ್ ಪಡುತ್ತೆ, ಎಸ್ಪೆಷಲಿ ಅವ್ರ ಫ್ರೆಂಡ್ ಸರ್ಕಲ್ ಸಫರ್ ಪಡುತ್ತೆ. ಸೊ ಒಂದು ಮೆಸೇಜ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಪರ್ಸ್ನಲಿ ಅಂದರೆ, ಮೊಬೈಲ್ ಯೂಸ್ ಮಾಡಿ, ಪ್ರತಿಯೊಬ್ಬರಿಗೂ ಮೊಬೈಲ್ ಅವಶ್ಯಕತೆ ಇದೆ, ಆದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆಗೆ ಮಾತ್ರ ಬಳಕೆ ಮಾಡ್ಕೊಳ್ಳಿ. ಅದನ್ನು ಹೊರತಾಗಿ ಅನಾವಶ್ಯಕ ಲೈಕ್ ಆನ್ಲೈನ್ ಗೇಮಿಂಗ್ಸ್, ಸೊ ಅನಾವಶ್ಯಕ ನಾನು ಹೇಳ್ತಾ ಹೋದರೆ ಭಾಳಷ್ಟು ಬರುತ್ತೆ. ಸೊ ಅದೆಲ್ಲ ಬೇಡ ಅಂತ ಹೇಳೋಕ್ಕೆ ಈಗಿನ ಯೂತ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ ಆಗಲಿ, ಬಿ ಜಿ ಎಮ್ ಆಗಲಿ, ಸಿನಿಮ್ಯಾಟಿಕ್ ವರ್ಕ್ ಆಗಲಿ, ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಟೆಕ್ನಿಷಿಯನ್ ಟೀಮ್ ಆಗಲಿ, ಎವ್ರಿ ಒನ್ ಆ್ಯಕ್ಟಿಂಗ್ ಆಗಲಿ. ಎಸ್ಪೆಷಲಿ ನಮ್ಮ ಮಠಕೊಪ್ಪಳ ಸರ್ ಬರ್ತಾರೆ ಕ್ಲೈಮ್ಯಾಕ್ಸಲ್ಲಿ. ನಾನು ಆ್ಯಕ್ಚುಲಿ ಅವ್ರು ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನನಗೆ ತುಂಬ ಆತ್ಮೀಯರವರು. ಸೊ ಒಳ್ಳೆಯದಾಗಲಿ ಇಡೀ ಸಿನಿಮಾ ಟೀಮ್ಗೆ. ಆ್ಯಂಡ್ ಈ ಸಿನಿಮಾ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾಮಿಲಿ ಕೂತು ನೋಡಿದಾಗ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗಳು ಕೆಲವೊಂದು ಮನೆಗಳಲ್ಲಿ ಇದೆ, ರಿಯಲಿಸ್ಟಿಕ್ಕಾಗಿ ನಡೀತಾ ಇದೆ ಇವತ್ತು. ಸೊ ಅದರಿಂದ ಮಕ್ಕಳಾಗಲಿ ಅಥವಾ ಪೇರೆಂಟ್ಸ್ ಆಗಲಿ ಬದಲಾಗ್ಬೋದು. ಆ್ಯಂಡ್ ಏನು ಸಮಸ್ಯೆ ಇದೆ ಅನ್ನೋದು ಸರಿಯಾಗಿ ಗೊತ್ತಾಗುತ್ತೆ. ಸೊ ಸಮಸ್ಯೆ ಗೊತ್ತಾದಾಗ ಸಮಸ್ಯೆನ ಹೇಗೆ ತೆಗೆದಾಕಬೇಕು ಅನ್ನೋದು ಫ್ಯಾಮಿಲಿ ಪೇರೆಂಟ್ಸ್ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಸರ್, ಒಂದು ಸಿನಿಮಾ ನೋಡ್ಲಿಕ್ಕೆ ಬಂದಾಗ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಬೇಕು ಒಬ್ಬ ಪ್ರೇಕ್ಷಕ ಅನ್ನೋನು. ಸೊ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ಆ ನಿರ್ದೇಶನ ಮಾಡಿರೋವಂಥವ್ರು ಆ್ಯಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಇನ್ವಾಲ್ವ್ ಆಗೋ ರೀತಿ ಮಾಡಬೇಕು ಸಿನಿಮಾಗಳನ್ನ. ಸೊ ಆ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್. ಕೆಲವೊಬ್ಬರು ಬಂದು ಕೂತ್ಕೊಂಡು ಹೇಳಿದ್ನಲ್ಲ, ಗೇಮ್ಸ್ ಆಡ್ಕೊತ, ಯಾವುದೋ ಹುಡುಗಿ ಜೊತೆ ಮಾತಾಡ್ಕೊತ, ಅಥವಾ ಏನೇನೋ ಅವ್ರ ವೈಯಕ್ತಿಕ ಲೈಕ್ ಗೇಮ್ಸ್ ಆಡ್ಕೊತ ಈ ಥರದ್ದೆಲ್ಲ ಟೆಕ್ಸ್ಟ್ ಮಾಡ್ಕೊತ ನೋಡಿದ್ರೆ ಸಿನಿಮಾ ಹೇಗೆ ಅರ್ಥ ಆಗುತ್ತೆ? ಸೊ ಓಕೆ, ನಾವು ಅಲ್ಲಿ ಇರೋವಂಥ ಕಾಮಿಡಿನೂ ಎಂಜಾಯ್ ಮಾಡಬೇಕು, ಅಲ್ಲಿ ಸೀರಿಯಸ್ ಇರೋವಂಥದ್ದನ್ನು ನಾವು ತೊಗೋಬೇಕು. ಅಲ್ಲಿ ಏನು ಟಾಪಿಕ್ ಕೊಟ್ಟಿದ್ದಾರೆ ಮೇನ್ಲಿ ಕಂಟೆಂಟ್ನ ನಾವು ತೊಗೋಬೇಕು. ಅದು ಬಿಟ್ಟು ನಾವು ಏನೋ ಟೈಮ್ ಪಾಸ್ಗೋಸ್ಕರ ಸಿನಿಮಾ ಅಂತ ನೋಡ್ಲಿಕ್ಕೆ ಬರಬಾರ್ದು. ಯಾಕೆಂದರೆ ನಾನು ಶಿವಮೊಗ್ಗ ಭಾಗದಿಂದ ಬಂದು ಇಲ್ಲಿ ಸಿನಿಮಾ ನೋಡ್ತಾ ಇರೋದು. ಓಕೆ ಸರ್, ಚಿನ್ನಾರಿ ಮುತ್ತ ಅವ್ರ ಬಗ್ಗೆ ನಾವು ಹೇಳಬೇಕಾ ಸರ್? ಆ್ಯಕ್ಚುಲಿ ಅವರು ಈ ವಿಚಾರ ಹೇಳಲೇಬೇಕು ನಾನು. ಅವರು ಟ್ರೈನಿಂಗ್ ಮಾಡಿರೋದು ಕೇರಳ ಐ ಥಿಂಕ್ ಇರಬೇಕನ್ಸುತ್ತೆ. ಡಿ ಬಸ್ ಕೂಡ ಅದೇ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರೋವಂಥದ್ದು.
ಅವ್ರು ಚಿನ್ನಾರಿ ಮುತ್ತ ಸಿನಿಮಾ ನೋಡಿದಾಗ ನಾನು ಐ ಥಿಂಕ್ ಒಂದು 2ನೇ ಕ್ಲಾಸು 3ನೇ ಕ್ಲಾಸ್ ಇರ್ಬೋದು, ಚಿಕ್ಕ ಹುಡುಗ. ಅವಾಗೇ ಎಷ್ಟು ಚೆನ್ನಾಗಿದೆಯಲ್ಲ ಈ ಸಿನಿಮಾ ಮಾಡಿದ್ದಾರೆ, ಅಂದರೆ ಒಂದು ಒಳ್ಳೆ ಕ್ಯಾರೆಕ್ಟ್ರು ಮಾಡಿದಾರಲ್ಲ ಅಂತೇಳಿ ಅವಾಗೇ ನಾನು ಅನ್ಕೊತಾ ಇದ್ದೆ. ಬಟ್ ನಾನು ಆ ಟೈಮಲ್ಲಿ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಕಣ್ಮುಂದೆನೇ ಬಂದರು, ತುಂಬ ಖುಷಿ ಆಯಿತು. ಆ್ಯಂಡ್ ಒಳ್ಳೇದಾಗಲಿ ಇಡೀ ಸಿನಿಮಾ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.